ನೀವು ಕೇಳಿದ ಫೈಲ್ ಇದೆ. ನಮಸ್ಕಾರ ಇನ್ಸ್ಪೆಕ್ಟರ್. ಏನೋ ತುಂಬಾ ಕೋಪದಲ್ಲಿದ್ಯಾ ಅಂತ ಗೊತ್ತಾಯ್ತು. ಆ ಕೋಪನ ಸ್ವಲ್ಪ ತಣ್ಣಗ್ ಮಾಡ್ಬಿಟ್ಟು ಹೋಗೋಣ ಅಂತ ಖುದ್ದಾಗಿ ಬಂದೆ. ನನಗೂ ನಿನ್ಗೂ ಏನಯ್ಯ ಪರ್ಸನಲ್, ಸುಮ್ನೆ ನಾವ್ಯಾಕೆ ಕಿತ್ತಾಡ್ಕೋಬೇಕು? ಏನೋ ಆಗಿದ್ದು ಆಗೋಯ್ತು, ಆರಾಮಾಗಿ ಸೆಟಲ್ ಮಾಡ್ಬಿಟ್ ಬಾ ಅಂತ ಅಣ್ಣ ಹೇಳ್ ಕಳ್ಸಿದಾರೆ. ಇನ್ಮೇಲೆ ನಿನ್ ಸಿಟಿಯಲ್ಲಿ ಆರಾಮಾಗಿ ಓಡಾಡ್ಕೊಂಡಿರ್ಲಿ ಅಂತ ಅಣ್ಣ ದೊಡ್ಡ ಮನ್ಸ್ ಮಾಡಿ ಹೇಳಿದಾರೆ. ಅದಕ್ಕೆ ಅರೆಸ್ಟ್ ಮಾಡಿ ಒಳಗಾಕಿರೋ ನಮ್ ಹುಡುಗರನ್ನ ರಿಲೀಸ್ ಮಾಡಯ್ಯ. FIR ಹಾಕಾಯ್ತು. ಅರ್ಧ ಬಿಸಾಕಯ್ಯ, ಬೇಕಾದ್ರೆ ನಾವೇ 4 ಬುಕ್ಕು ಪ್ರಿಂಟ್ ಹಾಕ್ಸ್ ಕೊಡ್ತೀವಿ. ನೀನು ನಮ್ ಕಡೆ ಹಾಕ್ಬಿಟ್ಟೆ ಕಡೆಯ. FIR ಯಾಕೆ ಹರಿದಾಗ್ದೆ? FIR ಯಾಕೆ ಹರಿದಾಗ್ದೆ? ನೋಡೋ ತಮಾಷೆ ಮಾಡ್ತಿದ್ದಾನ. FIR ಯಾಕೋ ಹರಿದಾಗ್ದೆ? FIR ಯಾಕೆ ಹರಿದಾಗ್ದೆ? ನಾನು ಯಾರ್ ತಮ್ಮ ಅಂತ ಗೊತ್ತಿದ್ರು ನನ್ ಮೇಲೆ ಕೈ ಮಾಡ್ತಾ ಇದ್ಯಾ? ಹೇಳಿದ ತಕ್ಷಣ ಗೊತ್ತಾಗೋದಕ್ಕೆ ನೀನ ರಾಮನ್ ತಮ್ಮ, ಲಕ್ಷ್ಮಣನ ಇಲ್ಲ ಧರ್ಮರಾಯನ್ ತಮ್ಮ, ಅರ್ಜುನನ? ನಿಮ್ಮ ಅಣ್ಣ ಒಬ್ಬ ಹುಟ್ಟು ಲೋಫರ್. ನೀನಂತ ಹಲ್ಕ ನನ್ ಮಗ ಅಂತ ಊರಿಗೆ ಗೊತ್ತಾವ್. ಸ್ಟೇಷನ್ಗೆ ಬಂದು ಎಲ್ಲರಿಗೂ ರೋಪ್ ಹೊಡೆದಿದ್ದ ತಪ್ಪು. ಪರ್ಮಿಷನ್ ಇಲ್ದೆ ಒಬ್ಬ ಅಧಿಕಾರಿ ಮುಂದೆ ಕೂತಿದ್ದು ದೊಡ್ಡ ತಪ್ಪು. ಸ್ವಲ್ಪನು ಮರ್ಯಾದೆ ಇಲ್ಲದೆ ಇನ್ನೊಬ್ಬರು ವಸ್ತುನ ಕಿತ್ತಾಕಿದ್ದೆಲ್ಲದಕ್ಕಿಂತ ದೊಡ್ಡ ತಪ್ಪು. ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ, ಒಳ್ಳೆ ಮಾತು ನಿನಗೂ ನಿಮ್ಮ ಅಣ್ಣಗೂ ನಾಟೋದಿಲ್ಲ. ಕೆಳಗ್ ಹಾಕಿ ತುಳಿದ್ರನೆ ನಿನಗೂ ನಿಮ್ಮ ಅಣ್ಣನಿಗೂ ಬುದ್ಧಿ ಬರೋದು. ಕೆಂಪೇಗೌಡ ಕಟ್ಟಿರೋ ಊರಲ್ಲೇ ಕೆಂಪೇಗೌಡ ಹಿಂಗ್ ಬಾಳ್ಬೇಕು ಅಂತ ಹೇಳ್ಕೊಡ್ತೀರಾ? ನೀನು ನಿಮ್ಮ ಅಣ್ಣ ನನಗೆ ಇದ್ರ ಸಮಾನ. ಕಳ್ಬಟ್ಟಿ ಮಾಡ್ತಾ ಇದ್ದಂತ ಒಳಗೆ ಗಾಡಿ ಸೀಸ್ ಮಾಡಿ ಫೋಟೋಗ್ರಾಫರ್ ನೀನು ಏನ್ ತಿಳ್ಕೊಂಡಿದ್ಯಾ? ಗಾಂಜಾ ಕೇಸು, ಕೊಲೆ ಕೇಸು, ಕಳ್ಬಟ್ಟಿ ಕೇಸ್ ಅಂತ ಕೇಸ್ಗಳ ಮೇಲೆ ಕೇಸ್ ಆಗ್ತಾ ಇದೆಯಾ? ಮೊದ್ಲು FIR ನ ಹರಿದು ಬಿಸಾಕು. ವೈಕುಂಠನ್ ಕೇಸ್ನ ಕ್ಲೋಸ್ ಮಾಡಿ ಅವ್ರನ್ನೆಲ್ಲ ರಿಲೀಸ್ ಮಾಡು. ಇಷ್ಟೊತ್ತು ನೀನ್ ಹೇಳಿದ್ದನ್ನೆಲ್ಲ ಪೇಪರ್ ನಲ್ಲಿ ಸೈನ್ ಹಾಕೊಡು, ರಿಲೀಸ್ ಮಾಡ್ತೀನಿ. ನಾನು ಬರ್ಕೊಡ್ಬೇಕಾ? ಕಳ್ಳಬಟ್ಟಿ ಕೇಸ್ ಅಂತ ಹಾಕಿದ್ಯಲ್ಲ, ತಯಾರ್ಸೋಕೆ ಇದೇನು ಹಳ್ಳಿ? ಏನ್ ಕಳ್ಬಟ್ಟಿ ವ್ಯಾಪಾರ ಬರೀ ಹಳ್ಳಿನ ನಡೆಯೋದು? ಇಲ್ಲ ಹಳ್ಳಿ ಅಂದ್ರೆ ಕೇವಲ ಹೋಗುತ್ತೆ ನಿನಗೆ? ಕಳ್ಬಟ್ಟಿ ದಂಧೆ ನಡೆಸೋದಕ್ಕೆ ಊರಾದ್ರೇನು ಕೇರಿ ಆದ್ರೇನು ಎಲ್ ಬೇಕಾದ್ರೆ ದಂಧೆ ನಡೆಸ್ತಾನ ಅವನು. ಏನ್ ಕಳ್ಬಟ್ಟಿ ಸಿಟಿಯಲ್ಲಿ ನಡೀತಾನೆ ಡಬ್ಬಗಳು ಬಂದು ಬಿದ್ದಿದಾವ ಇಲ್ಲಿ, ಅಥವಾ ನೀನ್ ತಯಾರಿಸ್ಬಿಟ್ಟು ಕೂಡ್ಸಿಟ್ಟಿದ್ದೆ ಇಲ್ಲಿ? ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾನೆ? ಗೊತ್ತಾನೆ. ಅರೆಸ್ಟ್ ಮಾಡಕ್ಕಿಂತ ಮುಂಚೆ ರಿಲೀಸ್ ಮಾಡುವಂತ ಇದೆಯಲ್ಲ, ನೀನು ಒಂದು ಅಸಿಸ್ಟೆಂಟ್ ಕಮಿಷನರ್ ಏನೋ? ತಪ್ಪು ಮಾಡಿದವರಿಗೆ ನಾಳೆ ಬಿಟ್ಟು ಒದ್ದು ಒಳಗೆ ಹಾಕೋದಕ್ಕೆ ಪವರ್ ಪದವಿ ಬೇಕಾಗಿಲ್ಲ, ಬಿಟ್ಟು ಬೇಕು. ಧಾರವಾಡ ಜಿಲ್ಲೆಯಲ್ಲಿ ಯಾವ್ದೋ ಕುಗ್ರಾಮದಲ್ಲಿ ಡಬ್ಬ ಪೊಲೀಸ್ ಸ್ಟೇಷನ್ ಅಲ್ಲಿ SI ಆಗಿ ಆಯ್ಕೊಡ್ತಿದ್ದ ನೀನು ನನಗೆ ಎದುರು ವಾದಿಸ್ತೀಯ? ಧಾರವಾಡ ಜಿಲ್ಲೆಯಲ್ಲಿ ಕುಗ್ರಾಮದಲ್ಲಿ ಬಾವಿಯಿಂದ ನೀರ್ ಸೇರಿ ಸ್ನಾನ ಮಾಡೋ ನಾನಾಗಿರ್ಬೋದು, ಇಲ್ಲ ಕಾವೇರಿನ ಪೈಪ್ ನಲ್ಲಿ ಎತ್ಕೊಂಬಂದು ಅದಕ್ಕೆ ಕ್ಲೋರಿನ್ ಹಾಕೊಂಡು ಸ್ನಾನ ಮಾಡೋ ನೀನಾಗಿರ್ಬೋದು. ಇಬ್ರಿಗೂ ಕೊಟ್ಟಿರೋದು ಕಾಕಿನೇ. ಸಿಂಹನ ಎಲ್ರು ಹಣೆ ಮೇಲೆ ಭುಜದ ಮೇಲೆ ಎತ್ಕೊಂಡು ಓಡಾಡ್ತಾರ, ಆದ್ರೆ ಈ ಕೆಂಪೇಗೌಡ ಸಿಂಹನ ಎದಲ್ಲಿ ಹಿಡ್ಕೊಂಡು ಓಡಾಡ್ತಾನೋ. ನೀನು ACP, ಅದಕ್ಕೆ AC ಇರೋ ರೂಮ್ ನಾನಲ್ಲ, ಅದಕ್ಕೆ AC ಇಲ್ದಿರೋ ರೂಮ್ ಅಷ್ಟೇ. ನನಗೂ ನಿನಗೂ ವ್ಯತ್ಯಾಸ. ನಾಲ್ಗೆ ಬಿಗಿ ಹಿಡಿದು ಮಾತಾಡು, ಇಲ್ಲ ಅಂದ್ರೆ ನೀನ ಸಸ್ಪೆಂಡ್ ಮಾಡ್ಬಿಡ್ತೀನಿ. ಮಾಡ್ಕೋವಾಗ 500 ರೂಪಾಯಿ ತರಕಾರಿ ಅಂಗಡಿ, 5,000 ದಿನಸಿ ಅಂಗಡಿ, 50,000 ಪ್ರೊಫೆಷನಲ್ ಸ್ಟೋರ್, 5 ಲಕ್ಷ ಡಿಪಾರ್ಟ್ಮೆಂಟಲ್ ಸ್ಟೋರ್ ಇಡ್ತೀನಿ ನಾನು. 5-10 ಚಿಲ್ಲರೆಗೆ ನಿಂತರ ಯಾರ ಮುಂದೆ ಕೈ ಚಾಚೋದಿಲ್ಲ, ಕೈ ಕಟ್ಟೋದಿಲ್ಲ. ಇದು ನನ್ನ ಕಂಟ್ರೋಲ್ ಅಲ್ಲಿರೋ ಒನ್ ಆಫ್ ದ ಪೊಲೀಸ್ ಸ್ಟೇಷನ್. ನಿನ್ನ ಕಂಟ್ರೋಲ್ ಅಲ್ಲಿರೋ ಒನ್ ಆಫ್ ದಿ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಆದ್ರೆ ಈ ಕೆಂಪೇಗೌಡನ್ ಕಂಟ್ರೋಲ್ ಅಲ್ಲಿರೋ ಒನ್ ಅಂಡ್ ಓನ್ಲಿ ಪೊಲೀಸ್ ಸ್ಟೇಷನ್. ನನ್ನ ಜಾಗಕ್ಕೆ ಅನಾಶುಕವಾಗಿ ಅವನಾರ ಬಂದು ನನ್ನ ಕೆಲಸಕ್ಕೆ ಅಡ್ಡ ಬಂದ್ರೆ ಬೋಟಿ ತೆಗೆದ್ಬಿಡ್ತೀನಿ. ಏನ್ ಗೂಬೆ ತರ ಕಣ್ಬಿಟ್ಕೊಂಡು ನೋಡ್ತಾ ಇದ್ಯಾ? ನಾನಿಲ್ಲಿ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಿನ್ ವಿರುದ್ಧ ತಿರುಗಿ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಿನ್ ಜಾಗಕ್ಕೆ ಬಂದಿದ್ದೀನಿ. ಏನ್ ಮಾಡ್ತೀಯ ಮಾಡೋ. 4 ಜನನ ಒಳಗಾಕಿದ್ರೆ ನೀನೇನು ದೊಡ್ಡ ಮದಕರಿ ನಾಯಕನ? ನಾನ್ ಮನಸ್ಸು ಮಾಡಿದ್ರೆ ಶಿವಾಜಿನಗರದಿಂದ ಶ್ರೀರಾಮ್ಪುರದಿಂದ 1000 ರೌಡಿಗಳನ್ನ ಸೆಕೆಂಡ್ಗಳಲ್ಲಿ ಲಾರಿ ತಂದು ಇಳಿಸ್ತೀನಿ. ನೋಡ್ತೀಯಾ? ನೀನ್ ಕರೆಸ್ಬೇಕು. ನಾನ್ ಚಿಟ್ಕಿ ಹೊಡೆದ್ರೆ ಸಾಕು. ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ, ಇನ್ನೂ ಎಲ್ಲಿಂದ ಬೇಕಾಳಿಂದ ನೀನ್ ಕಣ್ಣು ಮಿಟ್ಟಿಕ್ಸದ್ರೊಳಗೆ ಜನ ಬಂದು ನಿಂತ್ಕೊಂಡಿರ್ತಾರೆ. ನೋಡ ಗುಂಡ್ಗೆ ಹೇಳು, ಇಲ್ಲ ಯಾವ್ದು ಬೇಡ. ನೀನು ನಾನು ಫೇಸ್ ಟು ಫೇಸ್ ಹೋರಾಡೋಣ. ನೀನ್ ಡಿಸೈಡ್ ಮಾಡು. ನಾರಾಡಿ ಕರ್ನಾಟಕದಲ್ಲಿ ಹುಟ್ಟಿರೋ ಒಬ್ಬೊಬ್ಬನ ಹಿಂದೆನೂ ಒಂದೊಂದ್ ಜಾತಿ ಇದೆ, ಒಬ್ಬೊಬ್ಬನ ಹಿಂದೆನೂ ಒಂದ್ ಗುಂಪಿದೆ. ಒಳ್ಳೆಯವ್ರು ಯಾರು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ, ತೋರ್ಸ್ಕೊಡೋದಲ್ಲ. ನಿನ್ನಂತ ತಗೊಂಡ್ ಮಕ್ಕಳು. ನೀನೊಬ್ಬ ಸಾಧಾರಣ ಇನ್ಸ್ಪೆಕ್ಟರ್, ಸಿಕ್ಕಾಪಟ್ಟೆ ಮಾತಾಡ್ಬೇಡ. 10 ನಿಮಿಷದಲ್ಲಿ ನಿನ್ನ ಕೆಲಸದಿಂದ ತೆಗೆದಾಕ್ಸ್ಬಿಡ್ತೀನಿ. ನೋಡ್ತೀಯಾ? ಟೆಕ್ಸು ಅಷ್ಟೇ ನನಗೂ ಬೇಕಾಗಿರೋದು.
ನನ್ನ ತಿಕ್ಸ್ ಹಾಕಿದ್ರೆ ನೀನ್ ಹೆದರ್ದೆ ಅಂತ ಅರ್ಥ, ನೀನ್ ಹೆದರ್ದ್ರೆ ನಾನು ಗೆದ್ದೆ ಅಂತ ಅರ್ಥ. ಸಿಂಹನ ಫೋಟೋದಲ್ಲಿ ನೋಡಿರ್ತೀಯ, ಸಿನಿಮಾದಲ್ಲಿ ನೋಡಿರ್ತೀಯ, ಟಿವಿಯಲ್ಲಿ ನೋಡಿರ್ತೀಯ, ಇಷ್ಟೇ ಯಾಕೆ ಝೂ ಅಲ್ಲಿ ನೋಡಿರ್ತೀಯ. ರಾಜ್ ಗಂಭೀರ್ದಿಂದ ಯಾವತ್ತನ ಕಾಡಲ್ಲಿ ಓಡಾಡೋದ್ ನೋಡಿದ್ಯಾ? ಒಂಟಿಯಾಗಿ ರೋಸ್ದಿಂದ ಯಾವತ್ತನ ಬೇಟಾಡೋದ್ ನೋಡಿದ್ಯಾ? ಪಂಜ ಎತ್ತಿ ಬಿಟ್ಟ ಅಂತಂದ್ರೆ 1 ಟನ್ ಕಾಳಲ್ಲ ನೋಡ್ತ್ಯಾ? ದಿನಸಿ ಅಂಗಡಿಯಲ್ಲಿ ಮೂಟೆಗಳನ್ನು ಹೊತ್ತು ಎತ್ತಿನ ಗಾಡಿ ಹೊಡೆಯೋ ಕೈಗಳಿವು. ಅಷ್ಟು ಸುಲಭವಾಗಿ ಯಾರ ಮುಂದೆ ಕೈ ಚಾಚೋದಿಲ್ಲ, ಯಾರ ಮುಂದೆ ಕೈ ಕಟ್ಟೋದಿಲ್ಲ. ಇದುವರೆಗೂ ನೀನ್ ಬರೀ ಕಾಕಿ ಹಾಕೊಂಡಿರೋರ್ನ ನೋಡಿದ್ಯಾ? ಕಾಕಿ ಹಾಕೊಂಡಿರೋ ಸುಮಾಗಿ ನೋಡಿಲ್ಲ. ತೊಂದ್ರೆಲಿರೋರ್ಗೆ ಆ ದೇವ್ರ ಕೈ ಬಿಡಲ್ಲ, ತೊಂದ್ರೆ ಕೊಡೋರ್ಗೆ ಈ ಕೆಂಪೇ ಗೌಡ ಬಿಡಲ್ಲ. ನಾನು ಬಾಣಸ್ವಾಡೆಯಲ್ಲಿದ್ದೀನಿ. ಮಡಿವಾಳದಲ್ಲಿ ಇದ್ಕೊಂಡು ಬಾಣಸ್ವಾಡೆ ಅಂತೇಳಿ. ಅವ್ನ್ ಬರೀ ರಿಯಲ್ ಎಸ್ಟೇಟ್, ಊರು ಪಂಚಾಯತಿ ಇಷ್ಟನ್ನೇ ಮಾಡ್ಕೊಂಡಿದ್ದಂಗೆ ಕಾಣ್ತಾ ಇಲ್ಲ. ನನ್ ಮನೆಗ್ ಬಂದು ನನ್ ಮುಖಕ್ಕೆ ಮಸಿ ಬಳ್ದು ಹೋಗ್ಬಿಟ್ಟ. ಇದೇನಾದ್ರೂ ಗೊತ್ತಾದ್ರೆ ನನ್ನ ಹೆಂಡತಿನೂ ನನಗೆ ಮರ್ಯಾದೆ ಕೊಡಲ್ಲ. ಥು, ಮುಖಕ್ಕೆ ಉಗಿತಾಳೆ. ಇಡೀ ಕರ್ನಾಟಕದಲ್ಲಿ ನೆಟ್ವರ್ಕ್ ಇಟ್ಟಿದ್ದಾನಂದ್ರೆ ಬೇರೆನೋ ಮಾಡ್ತಾ ಇದ್ದಾನ ಅವನು. ಏನು ಅನ್ಕೊಂಡೆ? ಅವನ್ ಸಾಧಾರಣದವನಲ್ಲ. ಆ ಸತ್ತದ ಮುದುಕನ ಕೇಸ್ ಯಾವಾಗ ಬರುತ್ತೆ? ಮುಂದಿನ ವರ್ಷ. ಕೇಸ್ ಮುಗ್ಗಿಲಿ. ಮಾಗ್ದಿ ಸ್ಟೇಷನ್ ಒಳಗ್ ನುಗ್ಗಿ ಕೊಚ್ಚಾಕ್ ಬಿಡ್ತೀನಿ. ಕೇಸ್ ಮುಗ್ಗಿಲಿ. ಕಾವ್ಯ, ಎಲ್ಲಿದ್ದೀರಾ? ನಾನು ಹೊಸ ರೋಡ್. ನೀನೇನ್ ಮಾಡ್ತಾ ಇದೀಯ? ವೀಕೆಂಡ್ ಅಲ್ವಾ, ಫ್ಯಾಮಿಲಿ ಜೊತೆ ರೆಸಾರ್ಟ್ ಹೋಗ್ತಾ ಇದ್ದೀನಿ. ಓಕೆ ಬಾಯ್. ಸರ್ಜಾಪುರ್ ರೋಡ್ ತುಂಬಾ ಟ್ರಾಫಿಕ್ ಇರುತ್ತೆ. ವೈ ಡೋಂಟ್ ವಿ ಟೇಕ್ ಹೊಸೂರ್ ರೋಡ್? ರೈಟ್. ರೈಟ್ ರೈಟ್. ನಿಲ್ಸಿ ಸ್ಟಾಪ್. ಏನ್ ನಡೀತಾ ಇದೆ ಸರ್, ವೆಹಿಕಲ್ಸ್ಗೆ ರೊಟೀನ್ ಚೆಕಪ್ ಮಾಡ್ತಾ ಇದೀವಿ. ಓಕೆ. ನಿಮ್ಮ ಆರ್ ಸಿ ಬುಕ್ ಲೈಸೆನ್ಸ್ ಕೊಡಿ ಸರ್. ಹೇ ಕಾವ್ಯ, ಎಲ್ಲಿದ್ಯಾ? ನಿಮ್ ಲೆಫ್ಟ್ ಸೈಡ್ ಸ್ವಲ್ಪ ತಿರುಗಿ ನೋಡಿ. ಏಯ್, ಇವ್ರನ್ನ ಯಾಕೆ ಇಲ್ಲಿ ಕರ್ಕೊಂಡ್ಬಂದೆ? ಸಾರಿ, ಐ ಹ್ಯಾವ್ ಫಾರ್ಗಾಟನ್ ದ ಲೈಸೆನ್ಸ್. ಸರ್, ಆರ್ ಸಿ ಬುಕ್ ಇದೆ, ಲೈಸೆನ್ಸ್ ತಂದಿಲ್ವಂತೆ. ನನಗೆ ಪರಿಚಯ ಇರೋರೆ, ಹೋಗ್ಲಿ ಬಿಡು. ನೋ, ನಿಮ್ಗೆ ಲೈಸೆನ್ಸ್ ತಾನೇ ಬೇಕು. ಸರಿ, ಅದನ್ನ ಕೊಡದೆ ಹೋಗಲ್ಲ ನಾನು. ಏನ್ ನಿಮ್ಮಪ್ಪ ಬೇಡ ಅಂದ್ಮೇಲೂ ಲೈಸೆನ್ಸ್ ತರಿಸ್ತೀನಿ ಅಂತ ಇಲ್ಲ ನಿಂತ್ಕೊಂಡಿದ್ದಾರೆ. ಫೋನ್ ಕೊಡು, ಮಾತಾಡ್ತೀನಿ. ಅಯ್ಯ ಕೊಡಿಲಿ. ಒಂದ್ ನಿಮಿಷ, ಅಮ್ಮ ಮಾತಾಡ್ತಾರೆ. ಏಯ್, ಚೆನ್ನಾಗಿದ್ಯಪ್ಪ? ಅಮ್ಮ ನಮಸ್ತೆ. ಸಾರಿಪ್ಪ, ಇಷ್ಟ ಹತ್ರ ಇದ್ರು ನಿಂತ್ರು ಬಂದ್ ಮಾತಾಡಕ್ ಆಗ್ತಿಲ್ಲ. ನಾನೇ ಬಂದು ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ, ಆದ್ರೆ ಯಾಕೋ ನಿಮ್ಮ ಯಜಮಾನ್ರನ್ನ ನೋಡಿ ಸ್ವಲ್ಪ ಗುರ್ರ ಅಂತ ಇದಾರೆ. ಅವ್ರನ್ನ ಬಿಡಪ್ಪ, ಬ್ಯಾಡಗಿ ಮೆಣಸಿಕೆ ವಂಶದವ್ರು. ಅಮ್ಮ ಕೊಡಮ್ಮ. ಸುಮ್ನಿರೆ, ಅಪ್ಪ ಅಮ್ಮ ಬಂದ್ರೆ ಕರ್ಕೊಂಡ್ ಬಾಪ ಮನೆಗೆ. ಅಮ್ಮ, ಕೊಡಮ್ಮ, ಮಾತಾಡ್ಬೇಕು. ಏನ್ ಮೊಬೈಲ್ ಹಿಡ್ಕೊಂಡು ಕಿತ್ತಾಡ್ತಾ ಇದೀರಾ? ಯಾರು ಗೊತ್ತಿರೋರ್ ಹತ್ರ ಮಾತಾಡ್ತಿದ್ವಿ. ನಾ ಇಲ್ಲಿ ಬಿಸಿಲಲ್ಲಿ ಬೆವರ್ತಾ ಇದ್ದೀನಿ, ನೀವು ಕಾರಲ್ಲಿ ಕೂತ್ ಮಜಾ ಮಾಡ್ತಾ ಇದ್ದೀರೇನು? ಅಯ್ಯೋ, ನೀವು ಬಂದ್ ಕೂತ್ಕೊಳ್ಳಿ. ಯಾರು ಬೇಡ ಅಂದ್ರು? ಆರ್ಗ್ಯೂ ಮಾಡಬೇಡಿ. ಸ್ಟಾಪ್ ಲಾಫಿಂಗ್. ಇಷ್ಟಾಗ್ತದ ಬರ್ಲಿಕ್ಕೆ? ಸಾರಿ ಸರ್. ತಗೊಂಡೋಗಿ ತೋರ್ಸು. ಸರ್, ಲೈಸೆನ್ಸ್. ನನಗೆ ಗೊತ್ತಿರೋರೆ ಬಿಟ್ಬಿಡು. ಆಯ್ತು ಸರ್, ಸಾರಿ ಸರ್. ನನಗೆ ಯಾರ ಫೇವರು ಬೇಕಾಗಿಲ್ಲ.